ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಸುದ್ದಿಯಲ್ಲಿರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾಗಳ ಪೈಕಿ ಯೂಟ್ಯೂಬ್ ಅಂದರೆ ತಪ್ಪಾಗೋದಿಲ್ಲ. ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಯೂಟ್ಯೂಬರ್ಸ್ನ ಹೊಂದಿರತಕ್ಕಂಥ ಈ ಯೂಟ್ಯೂಬ್ ಸಂಸ್ಥೆ ಕರ್ನಾಟಕದಲ್ಲೂ ಕೂಡ ಸಾವಿರಾರು ಜನ ಯೂಟ್ಯೂಬರ್ಸ್ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಈ ಯೂಟ್ಯೂಬರ್ಸ್ ಈ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಕ್ಕಂಥದ್ದು ಪ್ರಮುಖವಾಗಿ ತಮ್ಮಲ್ಲಿರ್ತಕ್ಕಂಥ ಮಾಹಿತಿಯನ್ನು ಇತರರಿಗೆ ಹಂಚ್ಕೊಳ್ಳೋ ಕಾರಣಕ್ಕೆ. ಇನ್ನೊಂದು ಪ್ರಮುಖವಾದ ಕಾರಣ, ಈ ಒಂದು ಯೂಟ್ಯೂಬ್ನಿಂದ ಹಣವನ್ನು ಗಳಿಸಬೇಕು ಅಂತಕ್ಕಂಥ ಪ್ರಮುಖ ಉದ್ದೇಶವನ್ನು ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಾರೆ. ಕರ್ನಾಟಕದಲ್ಲೂ ಕೂಡ ಅತ್ಯಂತ ಪ್ರಖ್ಯಾತರಾಗಿರ್ತಕ್ಕಂಥ 5 ಯೂಟ್ಯೂಬ್ ಚಾನಲ್ಗಳು ಯಾವ್ಯಾವು, ಅವರು ಒಂದು ತಿಂಗಳಿಗೆ ಎಷ್ಟು ಹಣವನ್ನು ಸಂಪಾದನೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ಇವತ್ತು ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ನೀವು ಕೂಡ ನಿಮ್ಮದೇ ಆದಂತಹ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡು ನಿಮಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನು ಹಾಕೋದ್ರ ಮೂಲಕ ನೀವು ಕೂಡ ಹಣವನ್ನು ಗಳಿಸ್ಬೋದು. ಈ ಯೂಟ್ಯೂಬನ್ನು ನೀವು ಫುಲ್ ಟೈಮ್ ಜಾಬನ್ನಾಗಿ ಬೇಕಾದರೂ ತೆಗೆದುಕೊಳ್ಬೋದು, ಅಥವಾ ಪಾರ್ಟ್ ಟೈಮ್ ಜಾಬ್ ಬೇಕಾದರೂ ಆಗಿ ತೆಗೆದುಕೊಳ್ಬೋದು. ಯೂಟ್ಯೂಬ್ ಕೂಡ ಒಂದು ಅತ್ಯಂತ ಪ್ರಭಾವಶಾಲಿ ಸೋಷಿಯಲ್ ಮೀಡಿಯಾವಾಗಿದ್ದು, ಇದರಿಂದ ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದನೆ ಮಾಡ್ತಕ್ಕಂಥ ಯೂಟ್ಯೂಬರ್ಸ್ಗಳು ಕೂಡ ಇದ್ದಾರೆ. ಏನೋ ಹಣವನ್ನು ಕೂಡ ಸಂಪಾದನೆ ಮಾಡಿರ್ತಕ್ಕಂಥ ಯೂಟ್ಯೂಬರ್ಸ್ ಕೂಡ ಬೇಕಾದಷ್ಟು ಜನ ಇದ್ದಾರೆ. ಬನ್ನಿ ಸ್ನೇಹಿತರೆ, ಇವತ್ತು ಕರ್ನಾಟಕದ ಟಾಪ್ 5 ಯೂಟ್ಯೂಬ್ ಚಾನಲ್ಗಳು ಯಾವ್ಯಾವು, ಆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಆ ಯೂಟ್ಯೂಬರ್ ಯಾರು, ಮತ್ತು ಅವರು ತಿಂಗಳೊಂದಕ್ಕೆ ಎಷ್ಟು ಹಣವನ್ನು ಸಂಪಾದಿಸ್ತಾರೆ ಅನ್ನೋದನ್ನು ನಾನು ವಿವರವಾಗಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇದು ಖಂಡಿತವಾಗಲೂ ಕೂಡ ನಿಮಗೆ ಅತ್ಯಂತ ಸ್ಫೂರ್ತಿ ನೀಡ್ತಕ್ಕಂಥ ವಿಡಿಯೋ ಆಗಿದೆ. ಕರ್ನಾಟಕದ ಪ್ರಮುಖ 5 ಟಾಪ್ 5 ಯೂಟ್ಯೂಬರ್ಸನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅವರು ಎಷ್ಟು ಸಬ್ಸ್ಕ್ರೈಬರ್ಸ್ನ ಹೊಂದಿದ್ದಾರೆ, ಪ್ರತಿ ತಿಂಗಳು ಎಷ್ಟು ಹಣವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ವಿವರವನ್ನು ನಾನು ಕೊಡ್ತಾ ಹೋಗ್ತೀನಿ. ಕರ್ನಾಟಕದ ಟಾಪ್ 5 ಯೂಟ್ಯೂಬರ್ಸ್ಗಳ ಪೈಕಿ DV ಇನ್ ಕನ್ನಡ ಅಂತಕ್ಕಂಥ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ಈತ ಒಬ್ಬ ಪ್ರಮುಖವಾಗಿ ಬೈಕರ್ ಆಗಿದ್ದಾರೆ. ಮೊದಲು ಹಿಂದಿಯಲ್ಲಿ ಇವರು ಚಾನಲನ್ನು ಓಪನ್ ಮಾಡಿದರು, ಆದರೆ ಹಿಂದಿಯಲ್ಲಿ 1 ವರ್ಷ ಕಳೆದರೂ ಕೂಡ ಅಷ್ಟೇನು ಸಬ್ಸ್ಕ್ರೈಬರ್ ಇವರಿಗೆ ಬರದೇ ಇರೋ ಕಾರಣಕ್ಕೆ ಹಿಂದಿಯ ಚಾನಲನ್ನು ಕ್ಲೋಸ್ ಮಾಡಿ ಇದೀಗ ಕನ್ನಡದಲ್ಲಿ ಇವರು ಒಂದು ಹೊಸ ಚಾನಲನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ತಾನು ಕ್ರಿಯೇಟ್ ಮಾಡಿದಂತಹ ಒಂದೇ ವರ್ಷದಲ್ಲಿ ಸುಮಾರು 4,57,000 ಸಬ್ಸ್ಕ್ರೈಬರನ್ನು ಹೊಂದೋದ್ರ ಮೂಲಕ ಈ DV ಇನ್ ಕನ್ನಡ ಅಂತಕ್ಕಂಥ ಒಂದು ಚಾನಲ್ ಈಗ ಕರ್ನಾಟಕದ ಟಾಪ್ 5 ಯೂಟ್ಯೂಬ್ ಚಾನಲ್ ಅಂತಕ್ಕಂಥ ಒಂದು ಮಾನ್ಯತೆಯನ್ನು ಪಡೆದಿದೆ. ಈ ಒಂದು ಚಾನಲನ್ನು ನಡೆಸ್ತಿರ್ತಕ್ಕಂಥವರು ತಿಂಗಳಿಗೆ 80,000ದಿಂದ 12 ಲಕ್ಷದವರೆಗಿನ ಒಂದು ರೆವಿನ್ಯೂವನ್ನು ಯೂಟ್ಯೂಬ್ನಿಂದ ತೆಗೆದುಕೊಳ್ತಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಇವರು ಪ್ರಖ್ಯಾತ ಒಬ್ಬ ಬೈಕರ್ ಆಗಿದ್ದು, ತನ್ನ ಟ್ರಾವೆಲ್ ಸಂಬಂಧಪಟ್ಟಂತಹ ಅನೇಕ ವಿಡಿಯೋಗಳನ್ನು ಜನರಿಗೆ ತಿಳಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇವರಿಗೂ ಕೂಡ ಒಂದು ತಿಂಗಳಿಗೆ ಲಕ್ಷದವರೆಗೂ ವ್ಯೂ ಬರ್ತಿದ್ದು, ಇವರು ಒಂದು ತಿಂಗಳಿಗೆ 80,000ದಿಂದ 12 ಲಕ್ಷದವರೆಗೂ ಕೂಡ ಪ್ರತಿ ತಿಂಗಳು ಸಂಪಾದನೆಯನ್ನು ಯೂಟ್ಯೂಬ್ನಿಂದ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇವರು ಕರ್ನಾಟಕದ ಪ್ರಮುಖ 5 ಯೂಟ್ಯೂಬರ್ಗಳ ಪೈಕಿ ಟಾಪ್ 5 ಲಿಸ್ಟ್ನಲ್ಲಿ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಹಾಗೆ ಕರ್ನಾಟಕದ ಟಾಪ್ 5 ಯೂಟ್ಯೂಬರ್ಸ್ಗಳ ಪೈಕಿ ಟಾಪ್ 4ನ ಒಂದು ಸ್ಥಾನದಲ್ಲಿರ್ತಕ್ಕಂಥವರು KR ಪೇಟೆ ವಿಧಾನಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಇಡೀ ರಾಜ್ಯಕ್ಕೆ ಪರಿಚಯವಾಗಿರ್ತಕ್ಕಂಥ ಚಂದನ್ ಗೌಡ ಅಂತಕ್ಕಂಥ ಮಂಡ್ಯದ ಯುವಕ. ಈಗಾಗಲೇ ಸಾಕಷ್ಟು ಜನರಿಗೆ ಈ ಒಬ್ಬ ಚಂದನ್ ಗೌಡ ಅವರ ಬಗ್ಗೆ ಪರಿಚಯ ಇದೆ. ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಚಂದನ್ ಗೌಡ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಚಂದನ್ ಗೌಡ ಅವರು 2018ರಲ್ಲಿ ತಾನು ಏನು ಕೆಲಸವನ್ನು ಮಾಡ್ತಿದ್ರು ಆ ಕೆಲಸವನ್ನು ಬಿಟ್ಟು ಆ ಕೆಲಸದಿಂದ ಬರ್ತಕ್ಕಂಥ ಸಂಬಳ ನನಗೆ ಸಾಕಾಗೋದಿಲ್ಲ ಅನ್ನೋ ಕಾರಣಕ್ಕೆ 2018ನೇ ಇಸ್ವಿಯಲ್ಲಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಾರೆ. ಅದಾದ ನಂತರ ಈಗ ಸದ್ಯಕ್ಕೆ ಚಂದನ್ ಗೌಡ ಅವರು ಸುಮಾರು 6 ಲಕ್ಷ ಸಬ್ಸ್ಕ್ರೈಬರನ್ನು ಹೊಂದಿದ್ದು, ಒಂದು ತಿಂಗಳೊಂದಕ್ಕೆ 1,30,000ದಿಂದ ಸುಮಾರು 30 ಲಕ್ಷದವರೆಗಿನ ರೆವೆನ್ಯೂವನ್ನು ಈ ಚಂದನ್ ಗೌಡ ಅವರು ತೆಗೆದುಕೊಳ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಈಗ ಯೂಟ್ಯೂಬ್ ಕಡೆಯಿಂದನೇ ಲಭ್ಯವಾಗಿದ್ದಾವೆ. ಚಂದನ್ ಗೌಡ ಅವರು ಕರ್ನಾಟಕದ ಟಾಪ್ 5 ಯೂಟ್ಯೂಬರ್ಸ್ನ ಪೈಕಿ ಟಾಪ್ 4ನೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಮತ್ತೊಬ್ಬರು
ಕರ್ನಾಟಕದ 5 ಯೂಟ್ಯೂಬರ್ಗಳ ಪ್ರಖ್ಯಾತ ಯೂಟ್ಯೂಬರ್ಗಳ ಪೈಕಿ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಉತ್ತರ ಕರ್ನಾಟಕ ಮೂಲದ ಇಂಜಿನಿಯರಿಂಗ್ ಪದವೀಧರ ಸಂದೀಪ್ ಅಂತಕ್ಕಂಥವ್ರು. ಇವರು ಟೆಕ್ ಇನ್ ಕನ್ನಡ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಬಹುತೇಕ ಹೊಸ ಗ್ಯಾಜೆಟ್ಗಳ ಒಂದು ರಿವ್ಯೂವನ್ನು ಮಾಡ್ತಾರೆ. ಈ ಸಂದೀಪ್ ಅವರು ತಾವು ಮಾಡ್ತಿದ್ದಂತಹ ಇಂಜಿನಿಯರ್ ಕೆಲಸವನ್ನು ಬಿಟ್ಟು ಸಂಪೂರ್ಣವಾಗಿ ತಮ್ಮನ್ನು ತಾವು ಈ ಯೂಟ್ಯೂಬ್ನಲ್ಲಿ ತೊಡಗಿಸ್ಕೊಂಡಿದ್ದು ಸುಮಾರು 5 ಲಕ್ಷದಷ್ಟು ಸಬ್ಸ್ಕ್ರೈಬರನ್ನು ಈ ಸಂದೀಪ್ ಅವರು ಕೂಡ ಹೊಂದಿದ್ದಾರೆ. ಇವರು ಟೆಕ್ ಇನ್ ಕನ್ನಡ ಈ ಒಂದು ಯೂಟ್ಯೂಬ್ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿದ್ದು ಇವರು ಸುಮಾರು ತಿಂಗಳಿಗೆ 1,60,000ದಿಂದ 12 ಲಕ್ಷದವರೆಗಿನ ರೆವಿನ್ಯೂವನ್ನು ಪಡೆದುಕೊಳ್ತಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಅದಷ್ಟೇ ಅಲ್ಲದೆ ಏನು ಹೊಸ ಫೋನ್ಗಳನ್ನು ಇವರು ರಿವ್ಯೂ ಮಾಡ್ತಾರೆ, ಆ ಫೋನನ್ನು ರಿವ್ಯೂ ಮಾಡೋದಕ್ಕೆ ಪ್ರತಿಯೊಂದು ಫೋನಿಗೂ 50,000ಕ್ಕೂ ಹೆಚ್ಚು ಹಣವನ್ನು ಚಾರ್ಜ್ ಮಾಡ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಇವರ ಒಂದು ಪ್ರತಿ ತಿಂಗಳ ಆದಾಯ ಸರಿಸುಮಾರು 15 ಲಕ್ಷ ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಪ್ರತಿಯೊಂದು ಹೊಸ ಫೋನನ್ನು ರಿವ್ಯೂ ಮಾಡೋದನ್ನು ನಾವೆಲ್ಲ ಈಗಾಗಲೇ ನೋಡಿದ್ದೀವಿ. ಆ ಕಾರಣಕ್ಕೆ ಕನ್ನಡದ ಟಾಪ್ 3ಯಲ್ಲಿ ಈ ಟೆಕ್ ಇನ್ ಕನ್ನಡ ಕೂಡ ಒಂದಾಗಿದೆ. ಇನ್ನು ಕನ್ನಡದ ಪ್ರಖ್ಯಾತ ಯೂಟ್ಯೂಬರ್ಗಳ ಪೈಕಿ ಟಾಪ್ 5ನ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಪರಮ್ ಅವರು, ಅಂದರೆ ಪರಮೇಶ್ ಅವರು ನಡೆಸ್ತಾ ಇರ್ತಕ್ಕಂಥ ಕಲಾ ಮಾಧ್ಯಮ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್. ಈ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಖ್ಯಾತ ಸಾಧಕರನ್ನು ಇವರು ಪದೇ ಇಂಟರ್ವ್ಯೂವನ್ನು ಮಾಡೋದ್ರ ಮೂಲಕ ರಾಜ್ಯದ ಮನೆ ಮಾತಾಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಈಗಾಗಲೇ ನೀವು ಸಾಕಷ್ಟು ಕಲಾ ಮಾಧ್ಯಮಗಳಲ್ಲಿ ನಡೆದಿರ್ತಕ್ಕಂಥ ಇಂಟರ್ವ್ಯೂಗಳನ್ನು ನೋಡಿರ್ತೀರಿ. ಈ ಪರಮ್ ಅವರು ಅತ್ಯಂತ ಹೆಚ್ಚಾಗಿ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಥ ಕಲಾವಿದರ ಇಂಟರ್ವ್ಯೂವನ್ನು ಮಾಡ್ತಾರೆ. ಇವರು ಕೂಡ ದಿನಕ್ಕೆ ಲಕ್ಷ ವ್ಯೂಗಳು ಇವರ ಒಂದು ಈ ಇಂಟರ್ವ್ಯೂನ ವಿಡಿಯೋಗಳಿಗೆ ಬರ್ತವೆ ಅಂದರೆ ತಪ್ಪಾಗೋದಿಲ್ಲ. ಪರಮ್ ಅವರು ಕೂಡ ತಿಂಗಳಿಗೆ ಸುಮಾರು 10 ಲಕ್ಷದವರೆಗೂ ಕೂಡ ಯೂಟ್ಯೂಬ್ ರೆವಿನ್ಯೂವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಇದ್ದಾವೆ. ಅದಷ್ಟೇ ಅಲ್ಲದೆ ಇವರಿಗೆ ಒಂದು ಪ್ರಮೋಷನ್ಗಳಿಂದನೂ ಕೂಡ ಸಾಕಷ್ಟು ಹಣ ಬರ್ತಿದ್ದು ಸರಿಸುಮಾರು 20 ಲಕ್ಷದಷ್ಟು ಹಣವನ್ನು ಪ್ರತಿ ತಿಂಗಳು ಪರಮೇಶ್ ಅವರು ಸಂಪಾದನೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ಸಾಮಾನ್ಯವಾಗಿ ಪರಮೇಶ್ ಅವರ ಇಂಟರ್ವ್ಯೂ ಮಾಡ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಲಕ್ಷ ವ್ಯೂ ಒಂದು ದಿನಕ್ಕೆ ಪರಮೇಶ್ ಅವರಿಗೆ ಬರ್ತಾ ಇರ್ತಕ್ಕಂಥದ್ದು ಆಶ್ಚರ್ಯ. ಇನ್ನು ಕನ್ನಡದ ಟಾಪ್ 5 ಯೂಟ್ಯೂಬರ್ಗಳ ಪೈಕಿ ಟಾಪ್ 1 ಸ್ಥಾನದಲ್ಲಿರ್ತಕ್ಕಂಥದ್ದು ಇಡೀ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ ಬ್ರೋ ಗಗನ್ ಶ್ರೀನಿವಾಸ್ ಎಂಬ ಹೆಸರಿನ ಈ ಯುವಕ ಇಡೀ ಪ್ರಪಂಚದ ಅರ್ಧ ಪ್ರಪಂಚದಷ್ಟು ದೇಶಗಳನ್ನು ಸುತ್ತಿದ್ದು ಅಲ್ಲಿನ ಪ್ರವಾಸಿ ತಾಣಗಳನ್ನು, ಅಲ್ಲಿನ ಜನಜೀವನವನ್ನು ನಮಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇವರು ಕೂಡ ಯೂಟ್ಯೂಬಲ್ಲಿ ತಿಂಗಳಿಗೆ 2-3 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ. ಹಾಗೂ ಪ್ರಮೋಷನ್ನು ಈ ರೀತಿ ಎಲ್ಲದರಿಂದ ಸೇರಿ ಈ ಗಗನ್ ಶ್ರೀನಿವಾಸ್ ಅಂದರೆ ಡಾಕ್ಟರ್ ಬ್ರೋ ಅವರಿಗೆ ತಿಂಗಳೊಂದಕ್ಕೆ ಯೂಟ್ಯೂಬ್ನಿಂದ ಸರಿಸುಮಾರು 20 ಲಕ್ಷದಷ್ಟು ಆದಾಯ ಬರುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಇದ್ದಾವೆ. ಈ ಕಾರಣಕ್ಕೆ ಕರ್ನಾಟಕದ ಟಾಪ್ 1 ಯೂಟ್ಯೂಬರ್ ಆಗಿ ಈಗಾಗಲೇ ಡಾಕ್ಟರ್ ಬ್ರೋ ಅವರು ಗುರುತಿಸ್ಕೊಂಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಈ ರೀತಿ ಕರ್ನಾಟಕದಲ್ಲಿ ಸಾವಿರಾರು ಜನ ಯೂಟ್ಯೂಬ್ ಚಾನಲನ್ನು ಹೊಂದಿದ್ರೂ ಕೂಡ ಕರ್ನಾಟಕದ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಪೈಕಿ ಟಾಪ್ 5ಅಲ್ಲಿರ್ತಕ್ಕಂಥ ಚಾನಲ್ಗಳನ್ನು ಮತ್ತು ಅವ್ರು ತೆಗೆದುಕೊಳ್ತಕ್ಕಂಥ ಪ್ರತಿ ತಿಂಗಳ ಆದಾಯವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ನನ್ನ ಇಟ್ಟಿಗೆ ಹೇಮಂತ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.